ಬೆಂಗಳೂರು ಬುಲ್ಸ್ ಈ 5 ಆಟಗಾರರಲ್ಲಿ ಕನಿಷ್ಠ ಇಬ್ರು ಅಥವಾ ಒಬ್ರು ಆಟಗಾರರನ್ನು ಕೂಡ ತಗೊಂಡ್ರೆ ಬೆಂಗಳೂರು ಬುಲ್ಸ್ ಈ ಸಲ ಕಪ್ ಗೆಲ್ಲೋದು ಪಕ್ಕಾ, ಫೈನಲ್ ಹೋಗೋದು ಪಕ್ಕಾ ಅಂತ ಹೇಳ್ತೀನಿ. ಆ 5 ಆಟಗಾರರು ಯಾರು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ ಗುರು. ಅದೇ ರೀತಿ ವಿಡಿಯೋ ಲೈಕ್ ಮಾಡಿ, ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಗುರು, ಬೆಂಗಳೂರು ಬುಲ್ಸ್ ಖರೀದಿಸಬೇಕಾಗಿರುವಂತಹ 5 ಆಟಗಾರರು ಯಾರು ಅನ್ನೋದನ್ನ ನೋಡೋಣ. ಅದರಲ್ಲೂ ಕೊನೆಯದಾಗಿ ಹೇಳ್ತೀನಿ ನೋಡಿ, ಈ ಪ್ಲೇಯರ್ ನ ತಗೊಂಡ್ರು ಅಂದ್ರೆ ಬೆಂಗಳೂರು ಬುಲ್ಸ್ ಪಕ್ಕಾ ಕಪ್ ಗೆದ್ದಂಗೆನೆ. ಬನ್ನಿ ನೋಡೋಣ. ಮೊದಲಿಗೆ 5ನೇ ಚಾಯ್ಸ್ ಆಗಿ ಬರ್ತಾರೆ ಫಜಲ್ ಅಗ್ರಚಲಿ ಅವರು. ಇವರು ಒಬ್ಬ ಒಳ್ಳೆ ಡಿಫೆಂಡರ್ ಆಗಿರೋದ್ರಿಂದ ಬೆಂಗಳೂರು ಬುಲ್ಸ್ ಫಜಲ್ ಅಗ್ರಚಲಿ ಅವರ ಮೇಲೆ ಇನ್ವೆಸ್ಟ್ ಮಾಡ್ತು ಅಂದ್ರೆ ಇವರು ಟೀಮ್ ನ ಗೆಲ್ಸ್ಕೊಡುವಂತ ಚಾನ್ಸಸ್ ಜಾಸ್ತಿ ಇದೆ. ಇವರು ಅದೇ ರೀತಿ ಲಾಸ್ಟ್ ಅಲ್ಲಿ ಡೆಲ್ಲಿಗೂ ಕೂಡ ಗೆಲ್ಸ್ಕೊಟ್ಟಿದ್ದಾರೆ, ದಬಾಂಗ್ ಡೆಲ್ಲಿ ಕೆಸಿ ಅವ್ರಿಗೆ. ಈ ಸಲ ಕೂಡ ಗೆಲ್ಸ್ಕೊಡುವಂತ ಚಾನ್ಸಸ್ ಇದೆ. ಇನ್ನು ಅದೇ ರೀತಿ ನಂಬರ್ 4 ಅಲ್ಲಿ ಬರುವಂತದ್ದು ದೇವಾಂಕ್ ಅವರು. ದೇವಾಂಕ್ ಅವ್ರನ್ನ ಏನಾದ್ರು ಬೆಂಗಳೂರು ಬುಲ್ಸ್ ತಗೋತು ಅಂದ್ರೆ ಇವರು ರೈಡ್ ಅಲ್ಲೇ ಅರ್ಧಕ್ಕರ್ಧ ಮ್ಯಾಚಸ್ ನ ಗೆಲ್ಸ್ಕೊಡ್ತಾರೆ. ಇವರು ರೈಡಿಂಗ್ ಅಲ್ಲೇ ಆಲ್ಮೋಸ್ಟ್ ಲಾಸ್ಟ್ ಇಯರ್ ಬೆಂಗಾಲ್ ಗೆದ್ದಂತ ಮ್ಯಾಚಸ್ ಆಗಿರ್ಬೋದು, ಅದ್ರ ಲಾಸ್ಟ್ ಇಯರ್ ಪಟ್ನಾ ಗೆದ್ದಂತ ಮ್ಯಾಚಸ್ ಆಗಿರ್ಬೋದು, ಅಲ್ಲೆಲ್ಲ ದೇವಾಂಕ್ ಅವರ ರೈಡಿಂಗ್ ಅಲ್ಲೇ ಒಂದ 50-60% ಮ್ಯಾಚಸ್ ನ ಗೆದ್ದಿದ್ದು ಟೀಮ್ಗಳು. ಅದರಿಂದ ದೇವಾಂಕ್ ಅವ್ರ ಮೇಲೆ ಏನಾದ್ರು ಬೆಂಗಳೂರು ಬುಲ್ಸ್ ಅವರು ಕಣ್ಣಿಟ್ಟು ಅವ್ರನ್ನ ತಗೊಂಡ್ರು ಅಂದ್ರೆ ಈ ಸಲ ಕಪ್ ಗೆಲ್ಲೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇನ್ನು ಅದೇ ರೀತಿ ನಂಬರ್ 3 ಅಲ್ಲಿ ಬರುವಂತದ್ದು, ಈ ಆಟಗಾರನ ತಗೊಂಡ್ರೆ ಬೆಂಗಳೂರು ಬುಲ್ಸ್ಗೆ ಒಂದು ಪಾಸಿಬಲ್ ಚಾನ್ಸಸ್ ಇದೆ. ಇವ್ರನ್ನ ಬಿಡ್ತಾರ ತಮಿಳ್ ತಲವಾಸರು ಅಂತ ಡೌಟ್ ಇದೆ. ಅದೇ ಯಾರು ಅಲ್ಲ, ಅರ್ಜುನ್ ದೇಶ್ವಾಲ್ ಅವರು. ಅರ್ಜುನ್ ದೇಶ್ವಾಲ್ ಅವ್ರನ್ನ ಬೆಂಗಳೂರು ಬುಲ್ಸ್ ಏನಾದ್ರು ಟ್ರೈ ಮಾಡ್ತು ತಕತ್ತು ಈ ಸಲ ಅಂತ ಅಂದ್ರೆ ಅರ್ಜುನ್ ದೇಶ್ವಾಲ್ ಅವರು ಬೆಂಗಳೂರು ಬುಲ್ಸ್ಗೆ ಬಂದ್ರು ಅಂದ್ರೆ ಇವರು ಒಂಥರ ರೈಡಿಂಗ್ ಅಲ್ಲೇ ಬೆಂಗಳೂರು ಬುಲ್ಸ್ ನ ಗೆಲ್ಸ್ಕೊಡ್ತಾರೆ ಅಂತ ಹೇಳ್ತೀನಿ. ಏನಕ್ಕೆ ಬೆಂಗಳೂರು ಬುಲ್ಸ್ ರೈಡರ್ಸ್ ನೇ ಟಾರ್ಗೆಟ್ ಮಾಡಬೇಕು ಅಂದ್ರೆ ಅಲಿ ರೆಜಾ ಜೊತೆಗೆ ಒಬ್ಬ ಸಪೋರ್ಟ್ ರೈಡರ್ ಅಥವಾ ಮೇನ್ ರೈಡರ್ ಬೇಕಾಗಿದೆ ಈ ಸಲ ಬೆಂಗಳೂರು ಬುಲ್ಸ್ಗೆ. ಅದರಿಂದ ರೈಡರ್ಸ್ ನೇ ತಗೊಬೇಕು. ರೈಡರ್ಸ್ ಅಲ್ಲೇ ಒಬ್ಬ ಸ್ಟಾರ್ ಆಟಗಾರನ ತಗೊಂಡ್ರೆ ಮಾತ್ರ ಬೆಂಗಳೂರು ಬುಲ್ಸ್ಗೆ ಗೆಲ್ಲೋ ಚಾನ್ಸಸ್ ಇದೆ ಅಂತ ಹೇಳ್ತೀನಿ. ಇನ್ನು ನಂಬರ್ 2 ಅಲ್ಲಿ ಯಾರು ಅಲ್ಲ ಗುರು, ನಮ್ಮ ಪವನ್ ಶರಾವತ್ ಇದ್ದಾಗ ಬೆಂಗಳೂರು ಬುಲ್ಸ್ ಟೀಮ್ ಯಾವ ರೀತಿ ಇತ್ತು? ಬೆಂಗಳೂರು ಬುಲ್ಸ್ ಟೀಮ್ ಅವನೇ ಬೇರೆ ಇತ್ತು, ಗತ್ತೆ ಬೇರೆ ಇತ್ತು. ಪವನ್ ಶರಾವತ್ ಅವರು ಬೆಂಗಳೂರು ಬುಲ್ಸ್ ಟೀಮ್ ಅಲ್ಲಿ ಇದ್ದಾಗ ಬೆಂಗಳೂರು ಬುಲ್ಸ್ ಅವರು ಮತ್ತೆ ಪವನ್ ಶರಾವತ್ ಅವ್ರನ್ನ ತಗೊಬೇಕು. ಪವನ್ ಶರಾವತ್ ಅವ್ರನ್ನ ತಗೊಂಡ್ರೆ ಹಿಂದೆ ಇದ್ದಂತ ಬೆಂಗಳೂರು ಬುಲ್ಸ್ ಗತ್ತು ಅವರ ಯಾವ ರೀತಿ ಇತ್ತು ಅದೇ ಅವರ ಮತ್ತೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತೀನಿ. ಮತ್ತು ಅದೇ ರೀತಿ ಪವನ್ ಶರಾವತ್ ಅವರು ಆಲ್ ರೌಂಡಿಂಗ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟು ಒಂಥರ ರೈಡಿಂಗ್ ಅಲ್ಲಿ, ಡಿಫೆನ್ಸ್ ಅಲ್ಲಿ, ಏಡ್ರಲ್ಲೂ ಕೂಡ ಬೆಂಗಳೂರು ಬುಲ್ಸ್ ನ ಟ್ರೋಫಿನ ಗೆಲ್ಸಕ್ಕೆ ಫುಲ್ ಎಫರ್ಟ್ ಹಾಕಿ ಈ ಸಲ ಬೆಂಗಳೂರು ಬುಲ್ಸ್ ನ ಟ್ರೋಫಿನ ಗೆಲ್ಸ್ಕೊಡ್ತಾರೆ ಅನ್ನೋ ಒಂದು ಭರವಸೆನೂ ಕೂಡ ನಾನು ಪವನ್ ಶರಾವತ್ ಅವ್ರ ಮೇಲೆ ಇಡ್ತೀನಿ. ಇನ್ನು ನಂಬರ್ 1 ಅಲ್ಲಿ ಬರುವಂತದ್ದು ಒನ್ ಅಂಡ್ ಓನ್ಲಿ ಮೊಹಮ್ಮದ್ ರೆಜಾ ಚಿಯಾನಿ ಶಾದುಲು ಗುರು. ಶಾದುಲು ಅಂತೂ ಯಾವ ಟೀಮ್ ಹೋಗ್ತಾರೆ ಆ ಟೀಮು ಒಂಥರ ಫೈನಲಿಸ್ಟ್ ಆಗ್ತಾ ಇದ್ದಾರೆ ಪ್ರತಿ ಸಲ. ಅದರಿಂದ ಈ ಸಲ ಬೆಂಗಳೂರು ಬುಲ್ಸ್ ಏನಾರು ಒಂದು ಯೋಚನೆನ ಮಾಡಿ ಶಾದುಲ್ ಅವ್ರನ್ನ ತಗೊಂಡ್ರು ಅಂದ್ರೆ, ಶಾದುಲ್ ಅವ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರು ಅಂದ್ರೆ ಬೆಂಗಳೂರು ಬುಲ್ಸ್ ಫೈನಲ್ಗೆ ಹೋಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಅಂತೂ ಇಲ್ವೇ ಇಲ್ಲ ಗುರು. ಫೈನಲ್ಗೆ ಹೋಗಿ ಕಪ್ ಗೆಲ್ಲೋದ್ರಲ್ಲೂ ಕೂಡ ಡೌಟ್ ಇಲ್ಲ ಶಾದುಲ್ ಅವ್ರನ್ನ ತಗೊಂಡ್ರೆ. ಇನ್ನು ನಾ ಹೇಳಿರೋ ಈ 5 ಆಟಗಾರರಲ್ಲಿ ಬೆಂಗಳೂರು ಬುಲ್ಸ್ ಯಾವ ಆಟಗಾರರನ್ನ ತಗೋಬೇಕು ಅಂತ ನೀವ್ ಹೇಳ್ತೀರಾ? ಒಂದು ದೇವಾಂಕ್, ಫಜಲ್ ಮತ್ತು ಅರ್ಜುನ್ ದೇಶ್ವಾಲ್, ಪವನ್ ಶರಾವತ್, ಮೊಹಮ್ಮದ್ ರೆಜಾ ಚಿಯಾನಿ, ಶಾದುಲು. ಈ 5 ಆಟಗಾರರಲ್ಲಿ ಯಾವ ಆಟಗಾರ ಬೆಂಗಳೂರು ಬುಲ್ಸ್ಗೆ ಬಂದ್ರೆ ಬೆಂಗಳೂರು ಬುಲ್ಸ್ ಕಪ್ ಗೆಲ್ಲುತ್ತೆ ಅಂತ ನೀವ್ ಹೇಳ್ತೀರಾ? ನನ್ನ ಕಮೆಂಟ್ ಮಾಡಿ. ಅದೇ ರೀತಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.